ಎರಡನೇ ಹಂತದ ಮತಜಾತ್ರೆಗೆ ಕರ್ನಾಟಕ ಸಜ್ಜಾಗಿದೆ. ನಾಳೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಉತ್ತರ ಕರ್ನಾಟಕ ವ್ಯಾಪ್ತಿಯ 14 ಕ್ಷೇತ್ರಗಳ ಮತದಾನ ನಾಳೆ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಈ ಮತದಾನ ನಡೆಯುತ್ತೆ. ನಾಳೆ 227 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. 14 ಕ್ಷೇತ್ರಗಳಿವೆ. 2,59,00,000 ಮತದಾರರಿದ್ದಾರೆ. ನಿನ್ನೆ ಸಂಜೆಯಿಂದಲೇ 14 ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ. ಅಭ್ಯರ್ಥಿಗಳೇನಿದ್ರು ಮನೆ ಮನೆ ಪ್ರಚಾರಕ್ಕೆ ಹೋಗಬೇಕು, ಪ್ರಚಾರ ಮಾಡಬೇಕು. ನಿನ್ನೆ ಸಂಜೆ 6 ಗಂಟೆಯಿಂದಲೇ ನಿಷೇಧಾಜ್ಞೆ ಜಾರಿಯಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೇರ ಹಣಾಹಣಿ ಇರುವ ಕ್ಷೇತ್ರಗಳು ಮೈತ್ರಿ ಇದ್ರು. 14 ಕ್ಷೇತ್ರಗಳಲ್ಲಿ ಬಿಜೆಪಿಗರು ಕಾಂಗ್ರೆಸ್ಸಿಗರ ನಡುವೆಯೇ ಟಫ್ ಫೈಟ್ ಇರುತ್ತೆ. ಕ್ಷೇತ್ರಗಳು 227 ಅಭ್ಯರ್ಥಿಗಳು. ಈಗ ಮೊದಲಿಗೆ ಹುಬ್ಬಳ್ಳಿ, ಬೆಳಗಾವಿ ಮತ್ತು ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ, ಕ್ಷೇತ್ರದಲ್ಲಿ ಸ್ಪರ್ಧೆ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೋಣ. ಹುಬ್ಬಳ್ಳಿಯಿಂದ ಗುರುರಾಜ್ ಹೂಗಾರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗಾವಿಯಿಂದ ಅನಿಲ್ ಇದ್ದಾರೆ. ಶಿವಮೊಗ್ಗದಿಂದ ರಾಜೇಶ್ ಕಾಮತ್ ಇದ್ದಾರೆ. ಪ್ರಶಾಂತ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಹುಬ್ಬಳ್ಳಿ ಕಡೆ ಹೋಗೋಣ. ಪ್ರಶಾಂತ್, ನೀವು ಕೂಡ ಹುಬ್ಬಳ್ಳಿಲೇ ಇದ್ದೀರಾ? ಸೊ ಫಸ್ಟಿಗೆ ನಾನು ಗುರುರಾಜನ್ನ ಮಾತನಾಡಿಸ್ಬಿಡ್ತೀನಿ. ಗುರುರಾಜ್, ಏನ್ ಹೇಳ್ತಾ ಇದೆ ಹುಬ್ಬಳ್ಳಿ? ಭಾವನಾ, ಈಗಾಗಲೇ ಅಂತಿಮ ಹಂತದ ಪ್ರಚಾರ ಕಾರ್ಯಗಳೆಲ್ಲವೂ ಕೂಡ ಮುಗಿದಿದೆ. ಏನಿದ್ರು ಮನೆ ಮನೆ ಪ್ರಚಾರಕ್ಕೆ ಅಭ್ಯರ್ಥಿಗಳು ತೆರಳುತ್ತಾ ಇರುವಂಥದ್ದು. ಇಲ್ಲಿ ನೇರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿದೆ. ಕಾಂಗ್ರೆಸ್ ಈ ಬಾರಿ ಹೊಸ ಪ್ರಯತ್ನವನ್ನು ಮಾಡಿ 5 ಅಭ್ಯರ್ಥಿಗೆ ಮಣೆ ಹಾಕಿರುವಂಥದ್ದು. ಪ್ರತಿ ಸಾರಿ ಇದು ಲಿಂಗಾಯತ ಬಾಹುಳ್ಯ ಕ್ಷೇತ್ರವಾಗಿದ್ದರಿಂದ ಕಾಂಗ್ರೆಸ್ ಲಿಂಗಾಯತ ಅಭ್ಯರ್ಥಿಗೆ ಮಣೆ ಹಾಕ್ತಾ ಇತ್ತು. ಆದರೆ ಮೊದಲ ಬಾರಿಗೆ 5 ಅಭ್ಯರ್ಥಿ ವಿನೋದ್ ಅಸೂಟಿಯನ್ನು ಕಣಕ್ಕಿಳಿಸಿ ಹೊಸ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಪ್ರಚಾರಕ್ಕೆ ಧುಮುಕಿದೆ. ಚುನಾವಣಾ ಪ್ರಚಾರ ನೇತೃತ್ವ ಸಂತೋಷ್ ಲಾಡ್ ವಹಿಸಿರೋದ್ರಿಂದ ಸಂತೋಷ್ ಲಾಡ್ಗೂ ಕೂಡ ಇಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥದ್ದು ಚಾಲೆಂಜ್ ಆಗಿ ಸ್ವೀಕರಿಸಿ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಇದು ಬಿಜೆಪಿಯ ಭದ್ರಕೋಟೆ. ಸತತ 7 ಚುನಾವಣೆಗಳಲ್ಲಿ ಇಲ್ಲಿ ಬಿಜೆಪಿ ಜಯಬೇರಿಯನ್ನು ಬಾರಿಸ್ತಾ ಬಂದಿದೆ. ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಯ ಗೆಲುವಿನ ಅಂತರ ಜಾಸ್ತಿ ಆಗ್ತಾನೆ ಇದೆ. ಕಳೆದ ಸಲ 2,05,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ರು. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿದ್ದರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಪ್ರಹ್ಲಾದ್ ಜೋಶಿಗೆ ಒಂದಷ್ಟು ಅಸಮಾಧಾನದ ಬಿಸಿ ತಡ್ತಾ ಇದೆ. ಒಂದು ಕಡೆ ದಿಂಗಾಲೇಶ್ವರ ಶ್ರೀಗಳು ಅಂದರೆ ನೇರವಾಗಿಯೇ ಪ್ರಹ್ಲಾದ್ ಜೋಶಿಯನ್ನು ಸೋಲಿಸಿ ಅಂತೇಳಿ ಕರೆ ಕೊಟ್ಟು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಅದರ ಇಂಪ್ಯಾಕ್ಟ್ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಷ್ಟೇ ಅಲ್ಲ, 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿದ್ದರೆ 4 ಜನ ಬಿಜೆಪಿ ಶಾಸಕರುಗಳಿದ್ದಾರೆ. ಹಾಗಾಗಿ ಇಬ್ಬರದು ಸಮಬಲ ಇದೆ. ಆದರೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ದೊಡ್ಡ ಪ್ರಮಾಣದ ಏನು ಮತ ಬ್ಯಾಂಕ್ ಇದೆ, ಅದು ಹೆಚ್ಚು ಬಿಜೆಪಿ ಪರವಾಗಿ ಇಂದಿನ ಚುನಾವಣೆಗಳಲ್ಲಿ ಚಲಾವಣೆಯಾಗಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಅದೊಂದು ಆತಂಕ ಇದೆ. ಗ್ರಾಮೀಣ ಭಾಗದಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಇಟ್ಕೊಂಡು ಒಂದಷ್ಟು ಮತಗಳನ್ನು ಕಾಂಗ್ರೆಸ್ಗೆ ತಂದಾಗಿ ಕೂಡ ನಗರವಾಸಿಗಳು ಕಾಂಗ್ರೆಸ್ ಜೊತೆಗೆ ನಿಲ್ತಾರ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಅನ್ನು ಕಾಡ್ತಾ ಇದೆ. ಬಿಜೆಪಿ ಈಗಾಗಲೇ ಹೇಳುವಂತೆ ನಾವು ಗೆಲುವಿನ ಅಂತರದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಬಹುದು, ಆದರೆ ಗೆಲುವು ನಿಶ್ಚಿತ ಅನ್ನುವಂಥ ಪ್ರಚಾರವನ್ನು ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಪರವಾಗಿ ಸಾಕಷ್ಟು ಗಣ್ಯಾತಿ ಗಣ್ಯ ನಾಯಕರುಗಳೆಲ್ಲರೂ, ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಅಣ್ಣಾಮಲೈ ಆಗಿರ್ಬೋದು, ಸಾಕಷ್ಟು ಜನ ಲೀಡರ್ಗಳು, ಅಮಿತ್ ಶಾ ಸೇರಿದಂತೆ ಎಲ್ಲರೂ ಬಂದು ಅವರ ವಿರುದ್ಧ ಅವ್ರ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಈಗ ಸಾಕಷ್ಟು ಕುತೂಹಲ ಇದೆ. ನಾಳಿನ ಮತದಾನದಲ್ಲಿ ಸರಿಸುಮಾರು 18 ಲಕ್ಷಕ್ಕಿಂತಲೂ ಹೆಚ್ಚೇನು ಧಾರವಾಡ ಜಿಲ್ಲೆಯ ಮತದಾರರಿದ್ದಾರೆ. ಅವರು ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಆ ಬಳಿಕ ಅಂದ್ರೆ ಏನಿದೆ ಮತದಾರರ ಮನಸ್ಸಲ್ಲಿ ಅನ್ನೋಂಥದ್ದು ನೋಡ್ಲಿಕ್ಕೆ ನಾವು ಜೂನ್ 4ರವರೆಗೆ ಕಾಯಲೇಬೇಕು. ಭಾವನಾ, ರೈಟ್. ಪ್ರಶಾಂತ್ ಕೂಡ ಹುಬ್ಬಳ್ಳಿಲಿದ್ದಾರೆ. ಪ್ರಶಾಂತ್, ಹುಬ್ಬಳ್ಳಿಯಲ್ಲಿ ವೈಬ್ ಹೇಗಿದೆ? ಅಂದ್ರೆ ನೇರ ಫೈಟ್, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಈ ಬಾರಿ ಏನ್ ಹೇಳ್ತಾ ಇದೆ ಹುಬ್ಬಳ್ಳಿ? ನೋಡಿ, ಹುಬ್ಳಿ 96ರಿಂದ ಸತತವಾಗಿ ಬಿಜೆಪಿ ಈ ಕ್ಷೇತ್ರವನ್ನು ಗೆದ್ಕೊಂಡು ಬರ್ತಾ ಇದೆ. 3 ಬಾರಿ ವಿಜಯ ಸಂಕೇಶ್ವರ್ ಗೆದ್ದರು, 4 ಬಾರಿ ಪ್ರಹ್ಲಾದ್ ಜೋಶಿ. ಒಟ್ಟು 7 ಬಾರಿ ಬಿಜೆಪಿ ಈ ಕ್ಷೇತ್ರವನ್ನು ಗೆದ್ಕೊಂಡಿದೆ. 96, 98, 99, 4, 9, 14, 19. 2024ರ ಚುನಾವಣೆಯ ವಿಶೇಷತೆ ನನಗನ್ನಿಸುವ ಪ್ರಕಾರ, ಮೊದಲ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಸಕ್ರಿಯತೆಯನ್ನು ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದರೆ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ರೀತಿ ನಗಣ್ಯ ಪಾತ್ರದಲ್ಲಿರ್ತಾ ಇತ್ತು. ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಬಿಡಿ ಅದು ಬಿಜೆಪಿ ಚುನಾವಣೆ ಅಂತಕ್ಕಂಥದ್ದು, ಮೋದಿ ಚುನಾವಣೆ ಅಂತ 2 ಬಾರಿ ಸುಮ್ಮನಿದ್ರು. ಆದರೆ ಈ ಬಾರಿ ಒಂದು ಗ್ಯಾರಂಟಿಗಳು,
ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡಿಯ ಕಾರಣದಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಉತ್ಸಾಹ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಿಜೆಪಿಯವರು ಒಂದೇನೋ ಹೇಳಿದ್ರು, ತಕ್ಷಣ ಕೌಂಟರ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಬಿಜೆಪಿಯ ನೋಡಿ, ವೋಟ್ ಪ್ಯಾಟರ್ನ್ ಬಿಜೆಪಿ ಜೊತೆಗಿದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಅದನ್ನು ಒಡಿಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗತ್ತಾ? ಈ ಉತ್ಸಾಹ ಮತದಾರರ ವೋಟ್ ಆಗಿ ಕನ್ವರ್ಟ್ ಆಗತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈಗ 5 ಗ್ಯಾರಂಟಿಗಳ ಕಾರಣದಿಂದಾಗ ಒಂದು ಉತ್ಸಾಹ ಇದೆ, ಅಧಿಕಾರದ ಕಾರಣದಿಂದಾಗ ಒಂದು ಉತ್ಸಾಹ ಇದೆ, ಸಿದ್ದರಾಮಯ್ಯ ಮಾಸ್ ಲೀಡರ್, ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಸಂಘಟಕ ಅನ್ನುವ ಕಾರಣದಿಂದ ಉತ್ಸಾಹ ಇದೆ. ಆಯಾಯ ಸಚಿವರಿಗೆ ಪ್ರಚಾರದ ಜವಾಬ್ದಾರಿಯನ್ನು ಕೊಡಲಾಗಿದೆ, ನೀವು ಗೆಲ್ಸ್ಕೊಂಡು ಬರದೇ ಇದ್ದರೆ ನಿಮ್ಮ ಸಚಿವ ಸ್ಥಾನ ಹೋಗುತ್ತೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಕೂಡ ಸಚಿವರು ಆಕ್ಟಿವ್ ಆಗಿದ್ದಾರೆ. ಅವರವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಆ ಇಡೀ ಒಂದು ಸಿಸ್ಟಮ್ ವರ್ಕ್ ಮಾಡ್ತಾ ಇದೆ. ಆದರೆ ಇದು ವೋಟ್ ಆಗಿ ಪರಿವರ್ತನೆ ಆಗತ್ತಾ? ಪರಿವರ್ತನೆ ಆದರೆ ಅದು ಬಿಜೆಪಿಯನ್ನು ಮ್ಯಾಚ್ ಮಾಡುತ್ತಾ? ಈ 2 ಪ್ರಶ್ನೆಗಳಿಗೆ ಉತ್ತರ ಪ್ರಾಯಶಃ ಜೂನ್ 4ರವರೆಗೆ ಕಾಯಬೇಕು. ಆದರೆ ಒಂದು ನೋಡ್ಲಿಕ್ಕೆ ಸಿಕ್ತು, ಬೇಸಿಗೆಯ ಕಾರಣದಿಂದ ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲಿ ಅಭ್ಯರ್ಥಿ ಬಂದಾಗ, ದೊಡ್ಡ ದೊಡ್ಡ ನಾಯಕರು ಬಂದಾಗ ಉತ್ಸಾಹದಿಂದ ಬೀದಿಗಿಳಿಯೋದನ್ನು ನೋಡ್ತಿದ್ದೇವೆ ಹೊರತು ಮೊದಲಿನ ಆ ಚುನಾವಣೆ ಅಂದರೆ ಒಂದು ಜಾತ್ರೆ ಅನ್ನುವ ರೀತಿಯಲ್ಲಿ ಮನೆ ಮನೆಗೆ ಹೋಗಿ ಅದೆಲ್ಲ ಒಂದು ರೀತಿ ಕಾರ್ಪೊರೇಟ್ ಸ್ಟೈಲ್ ಆಗ್ತಾ ಸಾಕ್ತಾ ಇದೆ. ಕಾರ್ಯಕರ್ತರಲ್ಲಿ ಆ ಒಂದು ಉತ್ಸಾಹ ನಾಯಕರು ಬಂದಾಗ ಇರುತ್ತೆ ಬಿಟ್ಟರೆ ಉಳಿದ ಸಂದರ್ಭದಲ್ಲಿ ಇದು ಬೇಸಿಗೆಯ ಕಾರಣ ಕೂಡ ಇರ್ಬೋದು. 42 ಡಿಗ್ರಿ ಸೆಂಟಿಗ್ರೇಡ್ ಹುಬ್ಳಿ, ಹಾವೇರಿ, ಬೆಳಗಾವಿ ಭಾಗದಲ್ಲಿ ಇದೆ. ಆ ಕಾರಣದಿಂದ ಕೂಡ ಆ ನಿರುತ್ಸಾಹ ಇರಬಹುದೋ ಏನೋ. ಆದರೆ ಅಂತಿಮವಾಗಿ ಕಳೆದ ಬಾರಿ ಮುಂಬೈ ಕರ್ನಾಟಕವನ್ನು ಬಿಜೆಪಿ ಸ್ವೀಪ್ ಮಾಡಿತ್ತು. ಈ ಬಾರಿ ಕೂಡ ಮಾಡುತ್ತಾ? ಮೋದಿ ಅಲೆ ವಾಪಸ್ ಬಡಿಯತ್ತಾ? ಅಥವಾ ಕಾಂಗ್ರೆಸ್ ಅದರಲ್ಲಿ ಇನ್ರೋಡ್ಸ್ ಮಾಡುವಲ್ಲಿ ಯಶಸ್ವಿ ಆಗತ್ತಾ? ಬರೀ ಅಂತರ ಕಡಿಮೆ ಆಗತ್ತಾ? ಅಥವಾ ಕೆಲ ಕ್ಷೇತ್ರಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಕೂಡ ಕಾಂಗ್ರೆಸ್ ಯಶಸ್ವಿ ಆಗತ್ತಾ? ಇದು ಮುಂಬೈ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ಒಂದು ಟಾಕಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ ಭಾವನಾ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಈ ಬಾರಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇರೋದು ಬಿಜೆಪಿಯ ಭದ್ರಕೋಟೆ ಏನಿದೆಯೋ ಆ ಭದ್ರಕೋಟೆಗಳಲ್ಲೂ ಕಾಂಗ್ರೆಸ್ ಬಾವುಟ ಹಾರಿಸಬೇಕು ಅಂತ ಶತಾಯಗತಾಯ ಒಂದು ಕಡೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಪ್ರಯತ್ನ ಪಡ್ತಾ ಇದ್ದಾರೆ. ಭದ್ರ ಬುನಾದಿ ಬಿಜೆಪಿಗೆ ಎಲ್ಲಿದೆಯೋ ಅಲ್ಲೇ ಆ ಕೋಟೆ ಹೊಡಿಬೇಕು ಅಂತ. ಅದು ಸಾಧ್ಯ ಆಗತ್ತಾ? ಉಳಿದ ಕ್ಷೇತ್ರಗಳು ಏನು ಹೇಳ್ತಾ ಇವೆ? ಅಲ್ಲಿನ ರಿಪೋರ್ಟರ್ಸ್ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ, ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.